ಇನ್ಸ್ಟಾ ರೀಲ್ಸು ಶಾರ್ಟ್ಸು ಅಂತೆಲ್ಲ ನಮ್ಮ ಮಕ್ಕಳು ದಿನೇ ದಿನೇ ಹಾದಿ ತಪ್ತಾ ಇರೋದು ನಮ್ಮ ಕಣ್ಣೆದುರಿಗೇನೆ ಇದೆ. ಮೊಬೈಲ್ ಗುಂಗಲ್ಲಿ ಮುಳುಗಿರೋ ಮಕ್ಕಳಲ್ಲಿ ಹಬ್ಬ ಹರಿದಿನಗಳು ಅಂದ್ರೆ ಬರೀ ಸಿಹಿ ತಿಂಡಿ ತಿನ್ಕೊಂಡು ಪಟಾಕಿ ಹೊಡ್ಕೊಂಡು ಅದನ್ನೇ ಸ್ಟೇಟಸ್ಗೆ ಹಾಕೊಳ್ಳೋ ಮಟ್ಟಿಗೆ ರಾಕೆಟ್ನಂತೆ ಕಾಲ ಬದಲಾಗ್ತಿದೆ. ಈ ರಾಕೆಟ್ ವೇಗದಲ್ಲಿ ಕಾಲಕ್ಕೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಅನ್ನೋ ಲಗಾಮು ಹಾಕಬೇಕಿದೆ. ಈ ನಿಟ್ಟಿನಲ್ಲಿ ಲಗಾಮು ಕೈಯಲ್ಲಿ ಹಿಡಿದು ಮಕ್ಕಳನ್ನ ಸಂಪ್ರದಾಯಕ್ಕೆ ಕಟ್ಟಿ ಹಾಕಿದ್ದು ಧಾರವಾಡದ ಜನತಾ ಇಂಗ್ಲಿಷ್ ಶಿಕ್ಷಣ ಸಂಸ್ಥೆ. ಹೌದು, ತಮ್ಮ ಶಾಲೆಯ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಕುರಿತು ಜಾಗೃತಿ ಮೂಡಿಸಲು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶೇಷ ಸಂಕ್ರಾಂತಿ ಹಬ್ಬ ಆಚರಿಸಲಾಯಿತು. ಸಂಕ್ರಾಂತಿ ಸಡಗರ ಎಂಬ ಪರಿಕಲ್ಪನೆಯಲ್ಲಿ ಶಾಲೆಯ ಅಂಗಳದಲ್ಲಿ ಹಬ್ಬ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಹಬ್ಬದ ಹಾಡಿಗೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಸಂಕ್ರಾಂತಿ ಹಬ್ಬವನ್ನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗೆಲ್ಲ ಆಚರಿಸುತ್ತಾರೆ ಎಂಬ ಪರಿಕಲ್ಪನೆ ನೀಡಲು ಆಯಾ ರಾಜ್ಯದ ಉಡುಗೆ ತೊಡುಗೆ ಜೊತೆ ಆ ರಾಜ್ಯಗಳ ವಿಶೇಷ ತಿನಿಸುಗಳು ಅಲ್ಲಿನ ನೃತ್ಯಗಳನ್ನು ಪರಿಚಯಿಸುವ ಕೆಲಸ ಜನತಾ ಶಿಕ್ಷಣ ಸಂಸ್ಥೆ ಮಾಡಿದ್ದು ವಿಶೇಷ. ಸಂಕ್ರಾಂತಿ ಸಂತೆ ಎಂಬ ವಿನೂತನ ಪ್ರಯೋಗ ಮಾಡಲಾಗಿತ್ತು. ಈ ಸಂತೆಯಲ್ಲಿ ಮಕ್ಕಳೇ ವ್ಯಾಪಾರಿಗಳಾಗಿದ್ದರು. ಸಂತೆಯಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳು, ಹಬ್ಬದ ಸರಕು ಸಾಮಾನುಗಳನ್ನ ವಿದ್ಯಾರ್ಥಿಗಳು ಮಾರಾಟ ಮಾಡಿದರು. ಅದೇ ವಿದ್ಯಾರ್ಥಿಗಳ ಪೋಷಕರು ಇವರ ಗ್ರಾಹಕರಾಗಿದ್ದರು. ಮಕ್ಕಳಿಗೆ ಮಾರುಕಟ್ಟೆ ವ್ಯವಸ್ಥೆ ಪರಿಚಯಿಸುವುದರ ಜೊತೆಗೆ ಹಬ್ಬದ ಸಂತೆ ಹೇಗಿರುತ್ತೆ ಅನ್ನುವ ಪರಿಕಲ್ಪನೆ ನೀಡಲಾಯಿತು. ಕರ್ನಾಟಕದ ಸಂಕ್ರಾಂತಿ ಸಂಸ್ಕೃತಿಗೆ ಅನುಗುಣವಾಗಿ ಮಕ್ಕಳು ಮನೆಯಿಂದ ಬುತ್ತಿ ಕಟ್ಟಿಕೊಂಡು ಬಂದಿದ್ದರು. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಎಣ್ಣೆ ಬದನೆಕಾಯಿ ಪಲ್ಯ, ಮಡಕೆ ಕಾಳು ಪಲ್ಯ, ಪುಂಡಿ ಪಲ್ಯ, ಗೋಧಿ ಹುಗ್ಗಿ, ಹಕ್ಕರಿಕೆ ಪಲ್ಯ, ಗಟ್ಟಿ ಮೊಸರು, ಬಗೆ ಬಗೆಯ ಚಟ್ನಿ ಪುಡಿಗಳು, 1-2 ಬಗೆಯ ತಿಂಡಿ ತಿನಿಸುಗಳು, ಪಲ್ಯಗಳು, ಸಿಹಿ ಪದಾರ್ಥಗಳು ಬಾಯಲ್ಲಿ ನೀರೂರಿಸುತ್ತಿದ್ದವು. ಮಕ್ಕಳು, ಶಿಕ್ಷಕರು, ಪೋಷಕರು ಒಟ್ಟಿಗೆ ಕುಳಿತು ಸಂಕ್ರಾಂತಿಯ ಸವಿಭೋಜನ ಮಾಡಿದರು. ಸಾಂಪ್ರದಾಯಿಕ ಸಂಕ್ರಾಂತಿ ಸಡಗರಕ್ಕೆ ಸಾಕ್ಷಿಯಾದರು.